ಅಣ್ಣ ಎಲ್ಲೊಂಟೋಗಿದ್ದಾಗ್ಲೇ ಶಾನೆ ತಡವಾಗಿ ಬಂದಂತೆ. ಅಯ್ಯೋ ಅದೊಂದು ದೊಡ್ಡ ಕತೆ ಸುಮ್ಕಿರ್ಲ. ತಡವಾಗಿ ಬಂದಿದ್ದಕ್ಕೆ ಮೇಡಮ್ ಬೇಜಾರು ಮಾಡ್ಕೊಂಡ್ರೋ ಏನೋ, ಕೇಳೋಕ್ಕೆ ಆಗಲಿಲ್ಲ. ಥೂ, ಏನಣ್ಣ ಇನ್ನೂ ಮ್ಯಾಡಮ್ ಅಂತಿದ್ಯಾ? ನಾಳೆಯಿಂದ ಅವ್ರು ನಿನ್ನ ಹೆಂಡ್ತಿ ಆಗೋರು. ಹೆಂಡ್ತಿ ಅಂತ ಕರಿ, ಇಲ್ಲಾಂದರೆ ಇವಳೇ ಅಂತ ಕರಿ. ಅದು ಇಲ್ಲ ಅಂದರೆ ಎಷ್ಟು ಟಕು. ಹೌದು ಮಂಜ, ನಾನು ಹಂಗೆ ಅನ್ಕತೀನಿಕಲ್ಲ, ಆದರೆ ಮಧ್ಯೆ ಬಾಯ್ ತಪ್ಪು ಬಂದ್ಬಿಡ್ತದೆ. ಅಣ್ಣ ಇವತ್ತು ರಾತ್ರಿಗೆ ನಿಮ್ಮಿಬ್ಬರ ಕದ್ದು ಮುಚ್ಚಿ ಎಲ್ಲ ಆಟ ಮುಗ್ದೋಗ್ತೈತೆ. ಇನ್ನಕ್ಕೆ ಒಂದೇ ಮನೆ ಒಂದೇ ಕೋಣೆ. ಲೈ ಸುಮ್ಕೆ ಇರ್ಲ, ಏನನ್ನ ಇಲ್ಲಿ ಎದುರಿಸ್ಬೇಡ ಇಲ್ಲಿ. ಅರೆ ಚಿಕ್ಕ ಮಗು ಅಣ್ಣ, ಲಗ್ನಕ್ಕೂ ಮುಂಚೆ ಮೇಡಮ್ ಏನಾರ ಮಾತಾಡಬೇಕು ಅಂತಂದರೆ ಈಗಲೇ ಹೋಗಿ ಮಾತಾಡು. ನಾಳೆಯಿಂದ ಅತಿ ಸಲಿಗೆ ಆಗೋಗ್ತೈತೆ. ಈ ಕದ್ದು ಮುಚ್ಚಿ ಮಾತಾಡೋ ಮಜಾ ಇರೋಕ್ಕಿಲ್ಲ. ಲವ್, ನನಗೇನು ಮಾತಾಡಬೇಕು ಅಂತೇನಿಲ್ಲ ಅಜ್ಜ, ಆದ್ರೆ ಮೇಡಮ್ನ ಒಂದು ಕಿತ ನೋಡ್ಬೇಕು ಅನ್ನಿಸ್ತೈತೆ. ಹಂಗ ನಿಮ್ಮ ಮಗಳು ನನ್ನ ಮಗಳು ಇದ್ದ ಹಾಗೆ. ಆ ಬರ್ತಿರೋ ಕೋಪಕ್ಕೆ ಅಕ್ಕವ್ರೆ, ನಿಮಗೆ ಯಾವ ಸ್ವಿಚ್ಗೆ ಯಾವ ಬಲ್ಬ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಆದರೆ ಮೇನ್ ಸ್ವಿಚ್ ಯಾವಾಗಲೂ ಎಡವಟ್ಟಾಗ್ತೈತಲ್ಲ. ಬಾಯಿ ಮುಚ್ಚೆ, ಯಾವಾಗಲೂ ಕೊಂಕು ಮಾತು. ನಾನಿನ್ನೂ ಸೋತಿಲ್ಲ. ಏನೆಲ್ಲ ಮಾಡಿ ಮದುವೆ ನಿಲ್ಸೋದಕ್ಕೆ ಸಾಧ್ಯನೋ ಎಲ್ಲ ಮಾಡ್ತಿದ್ದೀನಿ. ನಾನು ಯಾವ ಪ್ಲಾನನ್ನು ಮಿಸ್ ಮಾಡೋದಿಲ್ಲ. So, what's your next plan? ಕೊರೆ, ನೀವೀಕಿತ ಏನೇ ಪ್ಲಾನ್ ಮಾಡಿದ್ರು ಆ ಟೀಚರ್ ಅಮ್ಮಂಗೆ ವಸಿ ಜೋರಾಗಿ ತಟ್ಟೋಂಗೆ ಪ್ಲಾನ್ ಮಾಡಿ. ತಲಾಂತರದಿಂದ ಬಂದಿರೋ ಚಿನ್ನದ ಒಡವೆನ ಡೂಪ್ಲಿಕೇಟ್ ಮಾಡಿಸಿದ್ದು ಶೋಕೇಸಲ್ಲಿ ಇಡೋದಕ್ಕೆ ಅಂತ ಅನ್ಕೊಂಡ್ರಾ? ಹಾಕೋರೆ, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ.